ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಥ್ರೆಡ್ ಪೈಪಿಂಗ್ ಮಾಡ್ತಿದ್ದೀನಿ. ಟೈಲರಿಂಗ್ ಬಿಗಿನರ್ಸ್ಗೋಸ್ಕರ ಥ್ರೆಡ್ ಪೈಪಿಂಗ್ ಯಾವ ರೀತಿ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಅನ್ನೋದು ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ನೋಡಿ, ಕ್ರಾಸ್ ಪೀಸ್ಗೆ ಈ ರೀತಿ ನಾನು ಥ್ರೆಡನ್ನು ಕೊಟ್ಟು ಪೈಪಿಂಗನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ರೆಡಿ ಮಾಡ್ಕೊಂಡಿರೋ ಪೈಪಿಂಗನ್ನು ಲೈನಿಂಗ್ಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಮತ್ತು ಬ್ಲೌಸ್ ಪೀಸ್ಗೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದು ತೋರಿಸ್ತಿದ್ದೀನಿ. ಫಸ್ಟು ಲೈನಿಂಗ್ಗೆ ನೋಡಿ 1/2 ಇಂಚು ಮಾರ್ಜಿನ್ನು ಕೊಟ್ಕೊಂಡು ಲೈನಿಂಗ್ಗೆ ಅಟ್ಯಾಚ್ ಮಾಡಬೇಕು. ಫ್ರಂಟ್ ನೆಕ್ ಸೈಡು ಇದು ಮಾರ್ಜಿನ್ ಕೊಡುವಾಗ ಈಕ್ವಲ್ಲು ಇರೋ ರೀತಿ ನೋಡ್ಕೊಳ್ಬೇಕು. ಈಕ್ವಲಾಗಿ ಗ್ಯಾಪನ್ನು ಮೇಂಟೈನ್ ಮಾಡ್ಕೊಳ್ಬೇಕು. ನೋಡಿ, ಈಗ ಒಂದು ಸೈಡು ಫ್ರಂಟ್ಗೆ ಕೊಟ್ಟಿದ್ದು ಕಂಪ್ಲೀಟ್ ಆಯಿತು. ಈಗ ಈ ಅಟ್ಯಾಚ್ ಮಾಡಿರುವಂಥ ಲೈನಿಂಗನ್ನು ತೆಗೆದು ಬ್ಲೌಸ್ ಪೀಸ್ ಮೇಲೆ ಹಾಕ್ಕೊಳ್ಬೇಕು. ಬ್ಲೌಸ್ ಪೀಸು ಉಲ್ಟಾ ಸೀದಾ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಇದು ಬ್ಲೌಸ್ ಪೀಸ್ ಮೇಲೆ ಹಾಕ್ಕೊಳ್ಬೇಕಾದ್ರೆ ನಾವು ಇನ್ನೊಂದು ಸೈಡ್ದು ಆಪೋಸಿಟ್ಟು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡೇ ಹಾಕ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಇದು ಸ್ಟಿಚ್ ಹಾಕಿದ್ದು ಕಂಪ್ಲೀಟ್ ಆಯಿತು. ಎಕ್ಸ್ಟ್ರಾ ಇರುವ ಪೀಸನ್ನು ಕಟ್ ಮಾಡಬೇಕು ನೀಟಾಗಿ. 1/2 ಇಂಚು ಮಾರ್ಜಿನನ್ನು ಮೇಂಟೈನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಚಿಕ್ಕ ಚಿಕ್ಕ ನ್ಯಾಚಸ್ ಕೊಡಬೇಕು. ಈ ರೀತಿ ಚಿಕ್ಕ ಚಿಕ್ಕದಾಗಿ ನ್ಯಾಚ್ ಕೊಟ್ಟಿದ್ದಾದಮೇಲೆ ಟರ್ನ್ ಮಾಡಿಕೊಂಡ್ರೆ ನೋಡಿ, ಈ ರೀತಿ ಟರ್ನ್ ಮಾಡಿಕೊಂಡ್ರೆ ಪೈಪಿಂಗು ಮೇಲೆ ನೀಟಾಗಿ ಕಾಣುತ್ತೆ. ಈಗ ಟಾಪಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಪೈಪಿಂಗ್ ಪಕ್ಕದಲ್ಲೇ ಹಾಕಬೇಕು. ಪೈಪಿಂಗಿಗೆ ಕೊಟ್ಟಿರುವಂಥ ದಾರದ ಮೇಲೆ ಸ್ಟಿಚ್ ಬರಬಾರ್ದು, ಹಾಗೆ ಬ್ಲೌಸ್ ಮೇಲೂ ಬರಬಾರ್ದು. ಮಧ್ಯದಲ್ಲಿ ಬರೋ ರೀತಿ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗುತ್ತೆ. ಬಿಗಿನರ್ಸ್ ಆದರೆ ನಿಧಾನವಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ, ಈಗ ಟಾಪಲ್ಲಿ ಸ್ಟಿಚ್ ಹಾಕಿದ್ದು ಕಂಪ್ಲೀಟ್ ಆಗ್ತಿದೆ. ನೋಡಿ, ಕಂಪ್ಲೀಟ್ ಆಯಿತು. ಈಗ ನೋಡಿ ಪೈಪಿಂಗ್ ಯಾವ ರೀತಿ ಬಂದಿದೆ. ನೀಟಾಗಿ ಈ ರೀತಿ ಪೈಪಿಂಗ್ ಬರಬೇಕು. ಈಗ ಇದು ಪಾಲಿಸ್ಟರ್ ಬ್ಲೌಸ್ ಪೀಸ್ ಆಗಿರೋದ್ರಿಂದ ಪಕ್ಕದಲ್ಲಿ 1/4 ಇಂಚು ಗ್ಯಾಪನ್ನು ಮೇಂಟೈನ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ. ಈ ರೀತಿ ಹಾಕಿದ್ರೆ ಪೈಪಿಂಗು ಇನ್ನೂ ನೀಟಾಗಿ ಕುತ್ಕೊಳ್ಳುತ್ತೆ. ಈ ರೀತಿ ಪಾಲಿಸ್ಟರ್ ಕ್ಲಾತ್ಗೆ ಮಾತ್ರ ಈ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಎಲ್ಲ ಬ್ಲೌಸ್ ಪೀಸ್ಗೂ ಈ ಸ್ಟಿಚ್ ಅವಶ್ಯಕತೆ ಇರೋದಿಲ್ಲ. ನೋಡಿ, ಸ್ಟಿಚ್ಚು ಕಂಪ್ಲೀಟ್ ಆಯಿತು. ಪೈಪಿಂಗ್ ನೀಟಾಗಿ ಬಂದಿದೆ. ಈಗ ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಪೀಸು ಟ್ರಿಮ್ ಮಾಡಿದ್ರೆ ಫ್ರಂಟ್ ರೆಡಿ ಆಗುತ್ತೆ. ಫ್ರಂಟು ರೆಡಿ ಆಯಿತು. ನೋಡಿ, ಪೈಪಿಂಗು ನೋಡಿ ಯಾವ ರೀತಿ ಬಂದಿದೆ. ಸಣ್ಣದಾಗಿ ನೀಟಾಗಿ ಬಂದಿದೆ. 2 ಫ್ರಂಟು ರೆಡಿ ಆಯಿತು. ಈಗ ನೆಕ್ಸ್ಟು ಬ್ಯಾಕ್ಗೆ ಪೈಪಿಂಗನ್ನು ಅಟ್ಯಾಚ್ ಮಾಡೋಣ. ಬ್ಯಾಕ್ಗೂ ಅದೇ ರೀತಿ 1/2 ಇಂಚು ಮಾರ್ಜಿನ್ನ ಮೇಂಟೈನ್ ಮಾಡಿಕೊಂಡು ಪೈಪಿಂಗ್ ಇಟ್ಬಿಟ್ಟು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕೋತಾ ಬರೋಣ. ನಾನು ಸಿಂಗಲ್ ಸೈಡ್ ಫ್ರೆಶರ್ ಫುಟ್ಟನ್ನು ಯೂಸ್ ಮಾಡಿದ್ದೀನಿ. ಈ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನೆಕ್ ಡೀಪನ್ನು ಕಂಪಲ್ಸರಿ ಚೆಕ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿದೆಯಾ, ಬ್ರಾಡು ಸಾಕಾ ಇಷ್ಟು ಅನ್ನೋದು ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಈ ಪೈಪಿಂಗನ್ನು ಅಟ್ಯಾಚ್ ಮಾಡಬೇಕು. ನೋಡಿ, ರೌಂಡ್ ತಿರುಗೋ ಹತ್ರ ಎಲ್ಲ ನೀಟಾಗಿ 1/2 ಇಂಚು ಮಾರ್ಜಿನನ್ನು ಮೇಂಟೈನ್ ಮಾಡಿಕೊಂಡು ನಿಧಾನವಾಗಿ ಟರ್ನನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದು ಒಂದು ಸೈಡ್ ಫ್ರೆಶರ್ ಫುಟ್ ಹಾಕ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಇದು 1/2 ಇಂಚ್ ಗ್ಯಾಪು ಕರೆಕ್ಟಾಗಿ ಕೊಟ್ಟಿದ್ದೀವ ಎಲ್ಲ ಕಡೆ ಅನ್ನೋದು ನೋಡಿಕೊಂಡು ನಾವು ಅಟ್ಯಾಚನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಬ್ಯಾಕ್ಗೆ ಪೈಪಿಂಗ್ ಅಟ್ಯಾಚ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದ ನಂತರ ಬ್ಲೌಸ್ ಪೀಸ್ ಮೇಲೆ ಹಾಕ್ಕೊಳ್ಬೇಕು. ಇದು ಬ್ಯಾಕ್ ಪಾರ್ಟು ಬ್ಲೌಸ್ ಪೀಸ್ ಮೇಲೆ ಉಲ್ಟಾ ಸೀದಾ ನೋಡಿಕೊಂಡೇ ಹಾಕ್ಕೊಳ್ಬೇಕಾಗುತ್ತೆ. ನಾವು ಸ್ಟಿಚ್ ಹಾಕಿ ಟರ್ನ್ ಮಾಡಿ ಟಾಪ್ ಸೈಡ್ಗೆ ತೆಗೆದಾಗ ಕರೆಕ್ಟಾಗಿ ಟಾಪ್ ಸೈಡ್ ಬಂದಿರಬೇಕು. ಆ ರೀತಿ ನೋಡಿಕೊಂಡೇ ಹಾಕ್ಕೊಳ್ಬೇಕು. ಫಸ್ಟು ಬಾಟಮ್ ಸೈಡು ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ. ಬ್ಯಾಕಲ್ಲಿ ಬಾಟಮ್ ಸೈಡು ನಾನು ಪೈಪಿಂಗ್ ಕೊಡ್ತಾ ಇಲ್ಲ. ಯಾಕಂದರೆ ಇಲ್ಲಿ ಸ್ಯಾರಿ ಪೀಸು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟ್ಗೋಸ್ಕರ. ಸ್ಯಾರಿ ಪೀಸು ಕಾಣ್ತಾ ಇದೆ ನೋಡಿ, ಗ್ರೀನ್ ಕಲರು. ಆ ಗ್ರೀನ್ ಕಲರ್ ಸ್ಯಾರಿ ಸ್ವಲ್ಪ ಪೈಪಿಂಗ್ ಕೊಟ್ಟಿದ್ದ ರೀತಿ ಇರುತ್ತೆ, ಅದು ಗ್ರೀನ್ ಕಲರು. ಅದಕ್ಕೋಸ್ಕರ ಅಲ್ಲಿ ಗೋಲ್ಡನ್ ಪೈಪಿಂಗ್ ಏನು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನು ಪೈಪಿಂಗನ್ನು ಕೊಡ್ತಿಲ್ಲ. ಬಾಟಮಲ್ಲಿ ಸ್ಟಿಚ್ ಹಾಕಿದ್ದು ಕಂಪ್ಲೀಟ್ ಆಯಿತು. ಈಗ ನೋಡಿ, ನೆಕ್ ಸೈಡಿಂದ
ನಾವು ಬ್ಯಾಕ್ಗೆ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಸ್ಟಿಚ್ ಹಾಕಿರ್ತೀವಲ್ವ, ಆ ಸ್ಟಿಚ್ ಮೇಲೇ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು. ಇದು ಲೈನಿಂಗು ಬ್ಲೌಸ್ ಪೀಸ್ ಮೇಲೆ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡೇ ಮಾಡ್ಕೊಳ್ಬೇಕಾಗುತ್ತೆ. ರೌಂಡಾಗಿ ನೀಟಾಗಿ ಬ್ರಾಡ್ ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ನಿಧಾನವಾಗಿ ರೌಂಡು ತಿರುಗೋತ್ರೆಲ್ಲ ನಿಧಾನವಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಬಿಗಿನರ್ಸ್ ಆದರೆ ನಿಧಾನವಾಗೇ ಮಾಡಿ, ಪರವಾಗಿಲ್ಲ. ಇದು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಸ್ಪೀಡ್ ತಾನಾಗೇ ಬರುತ್ತೆ. ನೋಡಿ, ಈಗ ಶೋಲ್ಡರು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಬೇಕು, ಶೋಲ್ಡರು 6 ಇಂಚಸ್ ಬೇಕಾ 5 ಇಂಚಸ್ ಬೇಕಾ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚಿಂಗನ್ನು ಹಾಕ್ಕೊಳ್ಬೇಕು. ನೋಡಿ, ಕಂಪ್ಲೀಟ್ ಆಯಿತು ಹಾಕಿದ್ದು. ಈಗ ಎಕ್ಸ್ಟ್ರಾ ಪೀಸ್ ಇರುತ್ತಲ್ವ ಮಧ್ಯದಲ್ಲಿ, ಅದನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ತೆಗೆದಾಕ್ಬಿಡಬೇಕು. ಈ ರೀತಿ ಪೈಪಿಂಗು ನಾರ್ಮಲ್ ಪೈಪಿಂಗಿಗಿಂತ ಬ್ಲೌಸು ಚೆನ್ನಾಗಿ ಕಾಣೋ ರೀತಿ ಮಾಡುತ್ತೆ. ಬ್ಲೌಸ್ ಪೀಸಲ್ಲಿ ಗೋಲ್ಡ್ ಕಲರ್ ಬುಟ್ಟಾಸ್ ಇದೆ, ಅದಕ್ಕೋಸ್ಕರ ನಾನು ಗೋಲ್ಡ್ ಕಲರು ಕ್ಲಾತನ್ನು ತಗೊಂಡಿದ್ದೀನಿ ಪೈಪಿಂಗ್ ಕೊಡೋದಕ್ಕೋಸ್ಕರ. ನೋಡಿ, ಎಕ್ಸ್ಟ್ರಾ ಪೀಸ್ ಟ್ರಿಮ್ ಮಾಡಿದಾದಮೇಲೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಒಂದೊಂದು ನ್ಯಾಚನ್ನು ಇಟ್ಕೊಳ್ಬೇಕು. ಅಲ್ಲಲ್ಲಿ ನೋಡಿಕೊಂಡು ನ್ಯಾಚಸನ್ನು ಕೊಟ್ಟರೆ ಟರ್ನಿಂಗು ನೀಟಾಗಿ ಟರ್ನ್ ಆಗುತ್ತೆ ಟರ್ನ್ ಮಾಡಿದಾಗ. ಈಗ ನೋಡಿ, ಇದನ್ನು ರಿವರ್ಸು ಟರ್ನ್ ಮಾಡ್ಕೊಳ್ಬೇಕು. ಈ ರೀತಿ ಟರ್ನ್ ಮಾಡಿಕೊಂಡಾಗ ನಮಗೆ ಪೈಪಿಂಗು ಮೇಲೆ ಬರುತ್ತೆ. ನಿಧಾನವಾಗಿ ಟರ್ನ್ ಮಾಡ್ಕೊಳ್ಳಿ. ಬಾಟಮಲ್ಲಿ ಲೈಟಾಗಿ ಸ್ಯಾರಿ ಪೀಸ್ ಕಾಣುತ್ತೆ. ಇದು ಬ್ಲೌಸ್ ಪೀಸು ಕಡಿಮೆ ಇತ್ತು, ಅದಕ್ಕೋಸ್ಕರ ನಾನು ಒಂದು ಅರ್ಧ ಇಂಚು ಮೇಲೆ ಕಾಣೋ ರೀತಿ ಸ್ಯಾರಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಆಗಿದೆ ಅದು ಸ್ಯಾರಿ ಪೀಸು. ಈಗ ಫಸ್ಟು ಬಾಟಮಲ್ಲೇ ಒಂದು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಫಸ್ಟು ಬಾಟಮಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಬ್ಲೌಸ್ ಪೀಸು ನೀಟಾಗಿ ಕೂತ್ಕೊಳ್ಳುತ್ತೆ. ನಂತರ ಪೈಪಿಂಗ್ ಕಡೆ ಸ್ಟಿಚ್ ಹಾಕೋಕ್ಕೆ ಈಸಿ ಆಗುತ್ತೆ ನಮಗೆ. ಅದಕ್ಕೋಸ್ಕರ ನಾನು ಫಸ್ಟು ಬಾಟಮಲ್ಲೇ ಸ್ಟಿಚ್ ಹಾಕ್ಕೊಳ್ತೀನಿ. ನೋಡಿ, ಈಗ ನೆಕ್ ಸೈಡ್ಗೆ ಪೈಪಿಂಗಿಗೆ ಒಂದು ಟಾಪ್ ಸ್ಟಿಚನ್ನು ಹಾಕ್ಕೊಳ್ಬೇಕು. ಇದು ಬ್ಲೌಸ್ ಪೀಸ್ ಮೇಲೂ ಬರಬಾರ್ದು, ಹಾಗೆಯೇ ಪೈಪಿಂಗ್ ಮೇಲೂ ಬರಬಾರ್ದು, ಥ್ರೆಡ್ ಮೇಲೆ ಅಂತೂ ಬರಲೇಬಾರ್ದು. ನೋಡಿಕೊಂಡು ನಿಧಾನವಾಗಿ ಎರಡಕ್ಕೂ ಮಧ್ಯಕ್ಕೆ ಇರೋ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ನಾನು ನಿಧಾನವಾಗೇ ತೋರಿಸ್ತಿದ್ದೀನಿ, ಬಿಗಿನರ್ಸು ನೋಡ್ತಾರೆ ಅಂತೇಳ್ಬಿಟ್ಟು ನಿಧಾನವಾಗಿ ತೋರಿಸ್ತಿದ್ದೀನಿ. ಎಕ್ಸ್ಪೀರಿಯೆನ್ಸ್ ಅವರು ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡಿ, ಅವರು ನೋಡೋ ಅಂಥ ಅವಶ್ಯಕತೆ ಇಲ್ಲ. ನನ್ನ ಚಾನಲಲ್ಲಿ ಬಿಗಿನರ್ಸ್ಗೋಸ್ಕರನೇ ನಾನು ತೋರಿಸ್ತಿರ್ತೀನಿ ವೀಡಿಯೋಸು. ನೋಡಿ, ಒಂದು ಸ್ಟಿಚ್ಚು ಕಂಪ್ಲೀಟ್ ಆಯಿತು. ನಾರ್ಮಲಾಗಿ ಎಲ್ಲ ಬ್ಲೌಸಸ್ಗೂ ಇಷ್ಟು ಸ್ಟಿಚ್ ಹಾಕ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಇದು ಪಾಲಿಸ್ಟರ್ ಕ್ಲಾತ್ ಆಗಿರೋದ್ರಿಂದ ಇದು ಇನ್ನೂ ನೀಟಾಗಿ ಕುತ್ಕೊಳ್ಳುತ್ತೆ ಅಂದ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಕೊಡ್ತಿದ್ದೀನಿ. ನಾನು ಒಂದು 1/4 ಇಂಚು ಗ್ಯಾಪಲ್ಲಿ ಇನ್ನೊಂದು ಸ್ಟಿಚ್ ಕೊಡ್ತಿದ್ದೀನಿ. ಇದು ಎಲ್ಲ ಬ್ಲೌಸಸ್ಗೂ ಹಾಕುವಂಥ ಅವಶ್ಯಕತೆ ಇಲ್ಲ. ಇದು ಯಾವ ಬ್ಲೌಸ್ ಆದರೆ ಕುತ್ಕೊಳ್ಳಲ್ಲ ನೀಟಾಗಿ, ಆ ಬ್ಲೌಸ್ಗೆ ಮಾತ್ರ ಇದು ಎಕ್ಸ್ಟ್ರಾ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದು 1/4 ಇಂಚ್ ಕೊಡೋದು ಎಲ್ಲ ಕಡೆನೂ ಒಂದೇ ರೀತಿ 1/4 ಇಂಚು ಗ್ಯಾಪ್ ಇರೋ ರೀತಿಯೇ ಕೊಡಬೇಕಾಗುತ್ತೆ. ನಾವು ಎಷ್ಟು ಗ್ಯಾಪನ್ನು ಕೊಟ್ಟಿರ್ತೀವಿ ಸ್ಟಾರ್ಟಿಂಗಲ್ಲಿ, ಅದೇ ಗ್ಯಾಪನ್ನು ಮೇಂಟೈನ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ಕಸ್ಟಮರ್ದು ಒಂದು 4 ಬ್ಲೌಸಸ್ ಇತ್ತು. ಆ 4 ಬ್ಲೌಸಸ್ಗೂ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ನೋಡಿ, ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಪೈಪಿಂಗು ಈ ರೀತಿ ನೀಟಾಗಿ ಬಂದಿದೆ. ನೋಡಿ, ಈಗ ಲೈನಿಂಗ್ ಕಡೆಯಿಂದ ಒಂದು ಸ್ಟಿಚ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಪೀಸ್ ಎಲ್ಲ ಟ್ರಿಮ್ ಮಾಡಿದ್ರೆ ಬ್ಯಾಕು ರೆಡಿ ಆಗುತ್ತೆ. ಈ ರೀತಿ ಪೈಪಿಂಗ್ ಕೊಟ್ಟರೆ ಬ್ಲೌಸು ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಪೈಪಿಂಗ್ ಕೊಡೋದಕ್ಕೆ ನಾವು ಥ್ರೆಡ್ ಯೂಸ್ ಮಾಡ್ತೀವಲ್ವ, ಅದು ನಂಬರ್ಸಲ್ಲಿ ಬರುತ್ತೆ. ಸಣ್ಣ ಬೇಕು ಅಂದ್ರೂ ಸಿಗುತ್ತೆ, ದಪ್ಪ ಬೇಕು ಅಂದ್ರೂ ಸಿಗುತ್ತೆ. ಕೆಲವು ಕಸ್ಟಮರ್ಸು ಸಣ್ಣಗೆ ಪೈಪಿಂಗ್ ಕೊಡಿ ಅಂತ ಕೇಳ್ತಾರೆ, ಕೆಲವು ಕಸ್ಟಮರ್ಸು ಸ್ವಲ್ಪ ದಪ್ಪಕ್ಕೆ ನೀಟಾಗಿ ಕಾಣೋ ಥರ ಕೊಡಿ ಅಂತಲೂ ಕೇಳ್ತಾರೆ. ನನ್ನ ಹತ್ರ ನಂಬರ್ 9, 10 ಹಾಗೆ 12 ಈ ರೀತಿ 3 ಥರ ಥ್ರೆಡ್ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕೇಳೋರಿಗೆ ಚಿಕ್ಕ ಥ್ರೆಡ್ ಯೂಸ್ ಮಾಡ್ತೀನಿ, ದಪ್ಪಗೆ ಕೇಳೋರಿಗೆ ದಪ್ಪ ಥ್ರೆಡ್ ಯೂಸ್ ಮಾಡಿ ಪೈಪಿಂಗನ್ನು ಮಾಡಿಕೊಡ್ತೀನಿ. ನೋಡಿ, ಬ್ಯಾಕು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣ್ತಿದೆ ನೀಟಾಗಿ. ಹಾಗೆಯೇ ಫ್ರಂಟು ನೋಡಿ ಯಾವ ರೀತಿ ಕಾಣ್ತಿದೆ.
ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.